12 ಗಂಟೆಗೇನೋ ಸೌಂಡ್ ಬರೋಕ್ಕೆ ಶುರುವಾಯ್ತಂತೆ. ಇಲ್ಲಿ ದೆವ್ವದ ಕಾಟ ಇದೆ. ಗೋಸ್ಟ್ ಡಿಟೆಕ್ಟರ್ ಸಮೇತ ಬಂದಿದ್ದೀವಿ. ರೆಡ್ ಬರ್ತಾ ಇದೆ. ಹಸುನ್ ಕೇಳಿಸ್ಕೊಂಡ್ರ ನೀವು? ಯಾರು ಕೊಡ್ತಾನೆ? ನಾನು ಕಾಲಿಟ್ಕೊತಾ ಇದ್ದಾರೆ ಯಾರೋ. ಹೊಡಿ ಅಲ್ಲೇನೋ ಇದೆ. ದೆವ್ವ ಇದೆಯಾ ಇಲ್ವಾ? ಗುಡ್ಡದ ಭೂತ. ಸ್ನೇಹಿತರೆ, ಗುಡ್ಡದ ಭೂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲೇನೋ ತುಂಬ ಜನ, ಇಲ್ಲಿ ಒಂದು ನದಿ ಇದೆಯಂತೆ. ಈ ನದಿ ಹತ್ರ ತುಂಬ ಜನ ಯಂಗ್ಸ್ಟರ್ಸ್ ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲೇನೋ ಈಜಾಡೋಕ್ಕೆ ಅಂತ ಬಂದು ಕೊಚ್ಕೊಂಡು ಹೋಗಿ ತಮ್ಮ ಪ್ರಾಣನ ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಹಲವಾರು ಜನ ಬಂದು ತಮ್ಮ ಪ್ರಾಣ ಕೂಡ ಇಲ್ಲಿ ಕಳ್ಕೊಂಡಿದ್ದಾರೆ. ಏನು ಅಂದರೆ ನದಿ ಅಷ್ಟೊಂದು ಡೇಂಜರ್ ಆಗಿದೆಯಾ ಹೆಂಗೆ? ಹೌದೌದು, ನದಿ ತುಂಬ ಡೇಂಜರ್ ಇದೆ. ಮತ್ತೆ ಇಲ್ಲಿ ಸುಳಿ ಎಲ್ಲ ಇದೆ. ಸೊ ಆದರೆ ಇಲ್ಲೆಲ್ಲ ನೀರು ಇಳಿಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಆದರೂ ಅದನ್ನ ಕೇಳದೆ ಲೆಕ್ಕಿಸದೆ ಇಲ್ಲಿ ಏನು ಬರ್ತಾರೋ ಅವರು ನೀರ್ಗೆ ಇಳಿಯೋದು ಮತ್ತೆ ತಮ್ಮ ಜೀವ ಕಳ್ಕೊಂಡಿರುವಂಥ ಪ್ರಕರಣಗಳು ಹಲವಾರಿದೆ. ಸೊ ಅದರಲ್ಲಿ ನಮಗೆ ಬಂದಂಥ ಕರೆ ಏನು ಹೇಳಿದ್ರು ಅಂದರೆ, ಇಲ್ಲಿ ಸ್ವಲ್ಪ ಅವ್ರಿಗೆ ದೆವ್ವದ ಕಾಟ ಇದೆ ಅಂತ ಇದು ಮೆನ್ಷನ್ ಮಾಡಿದ್ರು. ಇದಾಗಿದ್ದು ಒಂದು ದಿನ 2 ದಿನಕ್ಕೆ 12 ಗಂಟೆಗೇನೋ ಸೌಂಡ್ ಬರೋಕ್ಕೆ ಶುರುವಾಯ್ತಂತೆ ಇಲ್ಲಿ. ಸೊ ಆ ಥರ ಮತ್ತೆ ರಾತ್ರಿ ಓಡಾಡಬೇಕಾದ್ರೆ ಏನೋ ನೋಡಿದ್ರಂತೆ ಅಲ್ಲಿ. ಅದೇನು ಅಂತ ನಾವು ಇವತ್ತು ನೋಡೋದಕ್ಕೆ ವಿತ್ ಗೋಸ್ಟ್ ಡಿಟೆಕ್ಟರ್ ಸಮೇತ ಬಂದಿದ್ದೀವಿ. ಅದೇನು ಅಂತ ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ವೀಕ್ಷಕರೇ, ಇದು ಯಾವ ದುಸ್ಸಾಹಸದಲ್ಲೋ ಅಥವಾ ಏನೋ ಒಂದು ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದಕ್ಕಾಗಲಿ ಆ ಥರ ಏನು ಮಾಡಿಲ್ಲ. ಇದು ಎಜುಕೇಷ್ನಲ್ ಪರ್ಪಸ್ಸು. ಸೊ ನೋಡೋಣ ರಿಯಲಿ ಇಲ್ಲಿ ನಿಜವಾಗ್ಲೂ ಏನಿದೆ ಏನಿಲ್ಲ, ಹೌದಾ, ಹೇಳಿರುವಂಥ ಮಾಹಿತಿ ಸತ್ಯನ ಸುಳ್ಳ ಮಾತ್ರ ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಉದ್ದೇಶ, ಬಿಟ್ಟು ಬೇರೇನಿಲ್ಲ. ಬನ್ನಿ ನೋಡೋಣ. ನನ್ನ ಹತ್ರ ಇವಾಗ ಗೋಸ್ಟ್ ಡಿಟೆಕ್ಟರ್ ಇದೆ. ಅಂದರೆ ಇದರ ಫ್ರೀಕ್ವೆನ್ಸೀಸ್ನ ಯೂಸ್ ಮಾಡಿ ದೆವ್ವಗಳನ್ನು ನಾವು ಕಂಡುಹಿಡಿಬೋದು, ಇದೆಯಾ ಇಲ್ವಾ ಅಂತ ಸಮ್ ಫ್ರೀಕ್ವೆನ್ಸಿ ಮುಖಾಂತರ ಕಂಡುಹಿಡಿಬೋದು. ಸೊ ನಿಮ್ಮ ಮುಂದೆ ಆನ್ ಮಾಡ್ತಾ ಇದ್ದೀನಿ. ಈ ಫ್ರೀಕ್ವೆನ್ಸೀಸ್ನ ನಾವು ಯೂಸ್ ಮಾಡಿ ಗೋಸ್ಟ್ ಡಿಟೆಕ್ಟ್ ಮಾಡ್ಬೋದು. ಇದರಲ್ಲಿ ಗ್ರೀನ್, ಯೆಲ್ಲೋ ಮತ್ತು ರೆಡ್ ಲೈಟ್ಸ್ ಇದೆ. ಇದರಲ್ಲಿ ರೆಡ್ ಲೈಟ್ ಏನಾದರೂ ಗ್ಲೋ ಆಯಿತು ಅಂದರೆ, ಅದೇನಾದರೂ ಬಂತು ಅಂದರೆ, ಸೊ ಅಲ್ಲಿ ನಮಗೆ ದೆವ್ವದ ಒಂದು ಇದಿದೆ ಅಂತ ಸ್ಪಷ್ಟ ಆಗುತ್ತೆ. ಚೆಕ್ ಮಾಡೋಣ, ನೋಡೋಣ. ನದಿ ಇದೆ, ದಟ್ಟಾರಣ್ಯ ಕೂಡ ಇದೆ. ನಮ್ಗೆ ಬಂದಂಥ ಮಾಹಿತಿ ಪ್ರಕಾರ ಒಂದು ಎಲ್ಲಿ ಹೇಳ್ಕೊಟ್ಟಿದ್ದಾರೆ, ನಾವು ಎಲ್ಲಿಗೆ ಹೋದರೆ ಅವ್ರು ಎಲ್ಲಿ ಕಂಡಿದ್ದಾರೆ, ಅದೇನು ಅವ್ರಿಗೆ ಆದಂಥ ಎಫೆಕ್ಟ್ಸ್ಗಳು ಎಲ್ಲಿತ್ತು ಏನಿತ್ತು, ಆ ಜಾಗಕ್ಕಾದರೂ ಹೋಗಿ ನಿಜಾನ ಸುಳ್ಳ ಅನ್ನೋ ಒಂದು ಮಾಹಿತಿನ ನಿಮಗೆ ತಲುಪಿಸ್ತೀವಿ. ನೀವು ಯಾರೂ ಇದನ್ನು ಮತ್ತೆ ನೀವೇ ಟ್ರೈ ಮಾಡಬಾರ್ದು.
ಬ್ಲರ್ ಆಗ್ತೈತೆ ಅಲ್ಲ. ಇವಾಗ ನಾವು ದೆವ್ವನ ಉಟ್ಕೊಂಡು ಒಂದು ಡೀಪ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಆವಾಗಲೇ ನಿಮ್ಗೆ ಹೇಳ್ದಂಗೆ ಇಲ್ಲಿ ಒಂದು ನದಿ ಹೋಗುತ್ತೆ ಅಂತ ಹೇಳಿದ್ವಲ್ಲ, ಈ ನದಿಯಲ್ಲೇ ಕೆಲವು ತುಂಬ ಯಂಗ್ಸ್ಟರ್ಸು ಏನಿದ್ದಾರೆ ಅವ್ರು ಬಂದು ಈಜಾಡೋಕ್ಕೆ ಅಂತ ಹೋಗ್ಬಿಟ್ಟು ಈ ನದಿಯಿಂದ ಇಲ್ಲಿ ನೋಡಿ ಈ ಕಡೆ ನೋಡ್ಬೋದು ನದಿ. ಕೆಲವು ಜನ ತುಂಬ ಪ್ರಾಣ ಬಿಟ್ಟಿದ್ದಾರೆ, ತುಂಬ ಜನ. ಆ ನದಿ ಇದೆ. ಈ ನದಿನಲ್ಲಿ ನಾವು ಇವತ್ತು ಇಲ್ಲಿ ಏನೋ ಈ ವಿಚಿತ್ರ ಶಬ್ದಗಳು ಬರ್ತವೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಅದಕ್ಕೆ ನಾವು ಗೋಸ್ಟ್ ಡಿಟೆಕ್ಟರ್ನ ತೊಗೊಂಡ್ಬಂದಿದ್ದೀವಿ. ನೋಡಿ, ಈ ಗೋಸ್ಟ್ ಡಿಟೆಕ್ಟರ್ ಸಹಾಯದಿಂದ ಅದು ಎಲ್ಲಿ ಏನನ್ನ ಆತ್ಮಗಳಿದಾವ ಅಥವಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಏನಾದರೂ ನಡೀತಿದೆಯಾ ಅಂತ ಕಂಡುಹಿಡಿಯೋದೇ ನಮ್ಮದು ಒಂದು ಇದು ಇವತ್ತು ಉದ್ದೇಶ. ಕಡೆನೂ ಇದೆ. ಇಲ್ಲಿ ಈ ಹುಡುಗರು ಸುಮ್ಮನೆ ಇರಲ್ಲ. ಈ ಕಡೆ ಎಲ್ಲ ಜಾಗ ಇದೆಯಲ್ವಾ, ಇಲ್ಲಿ ಎಂಜಾಯ್ ಮಾಡೋಕ್ಕೆ ಅಂತ ಆ ಕಡೆ ಹೋಗ್ಬಿಡ್ತಾರೆ. ಆ ಕಾರಣದಿಂದ ನದಿಯಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ಬರೀ ದೆವ್ವ ಭೂತ ಅಂತಲೇ ಅಲ್ಲ, ಇಲ್ಲಿ ಕರಡಿಗಳು ಮತ್ತು ಈ ಥರ ಬೇರೆ ಪ್ರಾಣಿಗಳು, ಕಾಡಂದಿಗಳು ಎಲ್ಲ ಜಾಸ್ತಿ ಇದ್ದಾವೆ. ಇಲ್ಲಿ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಹೆಂಗೆ ಬಂದ್ರೂ ಹೇಳೋಕ್ಕಾಗಲ್ಲ. ಬಂದರೂ ಲೈಟು ಅಲ್ಲಲ್ಲಿ ಅದರಲ್ಲಿ ಕಳಿಸಿದ್ಯಾ? ಅದಾಪ ಈ ಲೈಟ್ ಆಫ್ ಮಾಡಿ ಟಚ್. ಆನೆ ಶಬ್ದ ಕೇಳಿಸ್ಕೊಂಡ್ರೆ ಇಲ್ಲಿ ಆನೆಗಳು ಬರ್ತವೆ. ನೋಡಿ ನೋಡಿ ನೋಡಿ, ಕಾಣಿಸ್ತಿದೆಯಾ? ಕಾಣಿಸ್ತಿಲ್ವಲ್ಲ, ಕ್ಯಾಮ್ರಾ ಕಾಣಿಸ್ತಿಲ್ಲ. ಬನ್ನಿ ನೋಡೋಣ, ಮುಂದೆ ಹೋಗೋಣ. ಇದು ಕಣ್ಣುಗಳು ಸಕ್ಕತ್ತ ಕಾಣಿಸ್ತವೆ. ಈ ಬೆಕ್ಕು ಮರಿದು ಕಣ್ಣು ಹಲೋ ನೋಡಿ. ಬನ್ನಿ ಬನ್ನಿ. ಅರೆ ಯಾರ್ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಇಲ್ಲಿ ನೋಡು, ಇಲ್ಲಿ ನೋಡು, ಕೈಯಲ್ಲಿ ಕಟ್ಟಾಗ್ಬಿಟ್ಟಿದೆ ನೋಡಿ. ನೋಡಿ, ಇದು ಡೆನ್ಸ್ ಫಾರೆಸ್ಟ್. ನಿಮಗೆ ನಮ್ಮ ಹತ್ರ ಇರೋಷ್ಟು ಲೈಟಿಂಗಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸರಿ ಕಾಣಿಸಲ್ಲ ನಿಮಗೆ. ನನ್ನ ಇರೋಷ್ಟು ನಾನು ತೋರಿಸ್ತೀನಿ. ಇದು ನಮ್ಮ ಹತ್ರ ಏನಿದೆಯೋ ಅಷ್ಟೊಂದು ತೋರಿಸ್ತಾ ಇದ್ದೀವಿ. ಇದು ಹುಣಸೆ ಮರ. ಹುಣಸೆ ಮರಗಳು ಇಲ್ಲಿ ಭಯಂಕರವಾದ ಹುಣಸೆ ಮರಗಳು, ದೊಡ್ಡ ಹುಣಸೆ ಮರಗಳು, ದೊಡ್ಡ ಹುಣಸೆ ಮರಗಳು. ಓಕೆ, ಇದರಡೆ ನೀವೇ ನೋಡಿ. ಇವಾಗ ಟೈಮು 12:09 ನೋಡಿ. ಆ್ಯಂಡ್ ಅಪ್ಪು ಸರ್ ಇದ್ದಾರೆ. ಓ ಮೈ ಗಾಡ್, ಏನು ರೆಡ್ ಬಂತಾ?
ರೆಡ್ ಬರ್ತಾ ಇದೆ. ಓಕೆ, ನಾವು ಆವಾಗಲಿಂದ ಆ ಜಾಗದಲ್ಲಿ ಇರ್ದಾಗಿಂದ ಇದೇನು ಬರಲಿಲ್ಲ. ಅದು ಈ ಜಾಗಕ್ಕೆ ಬಂದಿದ ತಕ್ಷಣ ರೆಡ್ ಬರ್ತಾ ಇದೆ. ನಿಮಗೆ ನೋಡಿ, ಗ್ರೀನ್ ನಾವು ಹೈಡ್ ಮಾಡ್ತಿದ್ದೀವಿ. ಗ್ರೀನ್ ಮುಚ್ಚಿದ್ದೀನಿ, ಯಾಕೆಂದ್ರೆ ನಿಮ್ಮ ಕ್ಯಾಮ್ರಲ್ಲಿ ಸರಿ ಕಾಣಿಸ್ತಾ ಇಲ್ಲ ಅದು, ಅದಕ್ಕೆ ಗ್ರೀನ್ ಮುಚ್ಚಿರೋದು. ನಾನು ಗ್ರೀನ್ ಎಲ್ಲ ಮುಚ್ತಾ ಇದ್ದೀನಿ ರೆಡ್ ಕಾಣಿಸ್ಲಿ ಅಂತ. ಓಕೆ, ಇಲ್ಲಿ ಏನೋ ಸಮಸ್ಯೆ ಜಾಗಕ್ಕೆ ಬಂದಾಗ ನಿಮಗೆ ಏನೋ ಸಮಸ್ಯೆ ಇದೆ. ದಟ್ಟಾರಣ್ಯ ಇದು ಈ ಜಾಗದಲ್ಲಿ ಯಾಕೋ ಸೇಫ್ ಅನಿಸ್ತಿಲ್ಲ, ಹೋಗೋದು ಬೆಸ್ಟ್. ಓಕೆ, ನೀವು ಅದು ಕ್ಯಾಮ್ರಾ ಲೈಟ್ ಯಾಕೆ ಆಫ್ ಆಯಿತು ನೋಡಿ, ಚೆಕ್ ಮಾಡಿ. ಲೈಟ್ ಒಂಚೂರು ರೆಡಿ ಮಾಡಿ ಬೇಗ. ಅದು ಆನ್ ಆಗ್ತಿಲ್ಲ, ಅದು ಚೆಕ್ ಮಾಡಿ. ಆಗ್ತಾ ಇಲ್ವಾ? ಇದು ಈ ಕೈ ಎಲ್ಲ ಏನೋ ಮುರಿದು ಬಿದ್ದಿದೆ ಇಲ್ಲಿ, ಏನಂತ ಗೊತ್ತಿಲ್ಲ, ನೀವು ನೋಡ್ಬೇಕು. ಮತ್ತೆ ನೀವು ಅದಿಡಿ, ಗ್ರೀನಾಗಿ ಮುಚ್ಕೊಂಡಿರಿ, ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ. ಗ್ರೀನಾಗಿ ಮುಚ್ಕೊಂಡು ನೋಡಿ, ದೊಡ್ಡ ದೊಡ್ಡ ಹುಣಸೆ ಮರಗಳಿದ್ದಾವೆ ಇಲ್ಲಿ. ಸಡನ್ನಾಗಿ ಲೈಟ್ ಆಫ್ ಆಗೋಯ್ತು, ಅದೇ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಇಲ್ಲಿಂದ ಯಾಕೆ ರಿಸ್ಕ್ ಅನ್ಸತ್ತೆ, ಇಲ್ಲಿ ಬನ್ನಿ ಹೋಗೋಣ. ಹಸುಳ್ ಕೇಳಿಸ್ಕೊಂಡ್ರ ನೀವು? ಹಸುಳ್ ಕೇಳಿಸ್ಕೊಂಡ್ರ ನೀವು? ಕೇಳಿಸ್ಕೊಂಡ್ರ? ಅಲ್ಲ ಕೇಳಿಸ್ತಾ? ಓಕೆ, ಹುಷಾರ್, ನಿಮ್ಮಿಂದ ಒಂದು ಕಲ್ಲಿದೆ, ಹುಷಾರಾಗಿರಿ. ನಿಮ್ಗೆ ಸೌಂಡ್ ಕೇಳಿಸ್? ಯಾರೋ ಹೊಡೆದಂಗಾಯ್ತ್ರಿ. ಹೌದಾ? ಇಲ್ಲಿ ಭುಜಕ್ಕೆ ಕೊಡಿದ್ರಾ? ಹೇಯ್, ನಾನು ಕಾಲು ಇಟ್ಕೊತಾ ಇದ್ದಾರೆ ಯಾರೋ. ಓಡಿ, ಅಲ್ಲೇನೋ ಇದೆ, ಹುಷಾರು. ಏನಾಯ್ತು? ಏನೋ ಮಾರ್ಕ್ ಬಿದ್ದಿದೆ ಇಲ್ಲಿ, ಕೈಯಲ್ಲಿ ಮಾರ್ಕ್ ಬಿದ್ದಿದೆ ಇಲ್ಲಿ.